ಫಸ್ಟ್ ಆಫ್ ಆಲ್ ನಾನು ಇಕ್ರಾ ಚಾರಿಟೇಬಲ್ ಟ್ರಸ್ಟ್ ಇವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಒಂದು ನನ್ನ ಸೇವೆಯನ್ನು ಗುರುತಿಸಿಕೊಂಡು ಈ ಒಂದು ಸನ್ಮಾನಿಸಿದಕ್ಕಾಗಿ ತುಂಬಾ ಖುಷಿ ಪಡ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದ್ರೆ, ನಾನು 13 ವರ್ಷದ ಸ್ಟೂಡೆಂಟ್ ಆಗಿದ್ದಾಗ ಒಂದು ಪ್ರೈಸ್ ಅನ್ನು ಕೊಟ್ಟು ಪ್ರೋತ್ಸಾಹಿಸಿದ ಗುರುಗಳು ನನ್ನ ಈ ವೇದಿಕೆಯಲ್ಲಿ ಇದ್ದಾರೆ ಅಂತ ಹೇಳಿಕೊಳ್ಳಿಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. KMK ಮಂಜನಾಡಿ ಅವರು ಸರ್ 10ನೇ ತರಗತಿಯಲ್ಲಿ ಫಸ್ಟ್ ರ್ಯಾಂಕ್ ಅಲ್ಲಿ ಪಾಸ್ ಆದಾಗ ನನಗೆ PUCಗೆ ಹೋಗ್ಲಿಕ್ಕೆ ಯಾವುದೇ ಅವಕಾಶಗಳಿರಲಿಲ್ಲ. ಯಾಕಂತ ಹೇಳಿದ್ರೆ 5 ಹೆಣ್ಣು ಮಕ್ಕಳು ಹಾಗೂ 1 ಹುಡುಗ ಇರುವಂತಹ ನನ್ನ ಕುಟುಂಬ ಆಗಿತ್ತು. ಬಹಳಷ್ಟು ಆರ್ಥಿಕ ಸಂಕಷ್ಟಗಳಿತ್ತು. ಆದ್ರೆ ಫಸ್ಟ್ ಕ್ಲಾಸ್ ಪಾಸ್ ಆದಾಗ ನನಗೆ PUCಗೆ ಅವಕಾಶ ಮಾಡಿಕೊಟ್ಟದ್ದು KMK ಮಂಜನಾಡಿ ಸರ್ ಹಾಗೂ ಅವರ ಜಮೇತುಲ್ ಫಲಾ ತಂಡ ಅಂತ ಹೆಮ್ಮೆಯಿಂದ ಹೇಳಲಿಕ್ಕೆ ನನಗೆ ಇವತ್ತು ಸಾಧ್ಯ ಆಗ್ತಾ ಇದೆ. ಎಲ್ಲರೂ ಕನಸುಗಳನ್ನು ಕಟ್ಟುವ ಹಾಗೆ ನಾನು ಕೂಡ ಒಂದು ಟೀಚಿಂಗ್ ಲೈನ್ ಲೆಕ್ಚರರ್ ಆಗ್ಬೇಕಂತ ಹೇಳಿ ತುಂಬಾ ಆಸೆಯನ್ನು ಕಟ್ಟಿಕೊಂಡಿದ್ದೆ. ಆಟ ಆಡುವಾಗ ಸಹ ನಾನೊಂದು ಟೀಚಿಂಗ್ ಲೈನ್ ಅಲ್ಲಿ ಟೀಚರ್ ಆಗಿ ಆಟ ಆಡ್ತಾ ಇದ್ದೆ. ಅಲ್ಲಾಹನ ಇಚ್ಛೆಯು ಗೊತ್ತಿಲ್ಲ ನನಗೆ, ಯಾವುದೋ ಒಂದು ರೂಪದಲ್ಲಿ ಅಲ್ಲಾಹನು ನನಗೆ ಈ ಒಂದು ಸೇವೆಯನ್ನು ಮಾಡಲಿಕ್ಕೆ ಶಕ್ತಿಯನ್ನು ನೀಡಿದ್ದಾನೆ. ಈಗಾಗಲೇ ಸ್ನೇಹದೀಪ ಆಶ್ರಮದ ಬಗ್ಗೆ ಗೊತ್ತಿದೆ. ನಾನು ಅದರ ಬಗ್ಗೆ ಹೇಳಲಿಕ್ಕೆ ಹೋಗುದಿಲ್ಲ. ಯಾಕೆಂತ ಹೇಳಿದ್ರೆ ಬಹಳಷ್ಟು ಪತ್ರಿಕೆಗಳಲ್ಲಿ ಆಗಿರ್ಬೋದು ಅಥವಾ ಜಿಲ್ಲಾ ರಾಜ್ಯೋತ್ಸವ ಅವಾರ್ಡ್ ಆಗಿರ್ಬೋದು, ಇನ್ನಿತರ ಬೇಕಾದಷ್ಟು ಮಾಧ್ಯಮಗಳಲ್ಲಿ ಈಗಾಗಲೇ ಪಬ್ಲಿಸಿಟಿ ಆಗಿದೆ. ಒಂದಷ್ಟು 2 ಘಟನೆಗಳನ್ನು ಸಂಸ್ಥೆಯಲ್ಲಿ ನಡೆದಂತದನ್ನು ಹೇಳಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾಕೆಂತ ಹೇಳಿದ್ರೆ ಆಶ್ರಮ ಅಂತ ಹೇಳಿದ್ರೆ ಎಲ್ಲಾ ಕಡೆ ಕೆಲವು ಕಡೆ ಆಶ್ರಮಗಳು ನಡೀತಾ ಇದೆ. ಆದರೆ ಸ್ನೇಹದೀಪ ಅನ್ನೋದೊಂದು ಸ್ಪೆಷಲಿ ಆದಂತಹ ಒಂದು ಯಾರು ನೋಡುವುದಿಲ್ಲ ಅಂತಹ ಒಂದು HIV AIDS ಮಕ್ಕಳ ಆಶ್ರಮವಾಗಿದೆ. ಕೆಲವು ಸಹೋದರಿಯರು ಬಂದು ನನ್ನನ್ನು ಮೀಟ್ ಮಾಡಿ ಅಂತ ಹೇಳಿದ್ರು. ದಯವಿಟ್ಟು ನನ್ನನ್ನು ಮೀಟ್ ಮಾಡುವ ಬದಲು ನಮ್ಮ ಆಶ್ರಮದಲ್ಲಿರುವ ಮಕ್ಕಳನ್ನು ಒಮ್ಮೆ 5 ನಿಮಿಷ ಆಳವಾಗಿ ಕೂತ್ಕೊಂಡು ಅವರನ್ನೊಮ್ಮೆ ನೋಡಿ. ಯಾಕೆಂತ ಹೇಳಿದ್ರೆ ಒಂದು ನಮ್ಮ ಮಗುವನ್ನು ಹುಷಾರಿಲ್ಲದವಾಗ ನಾವು ಆ ಮಗುವನ್ನು ಒಂದು ಅಪ್ಪುಗೆಯಲ್ಲಿ ಹಿಡಿದುಕೊಂಡು ಅದಕ್ಕೆ ಎಷ್ಟು ಸಮಾಧಾನ ಮಾಡಿದ್ರು ಸಹ, ಅದಕ್ಕೆ ಕೇರ್ ಕೊಟ್ಟರು ಸಹ ನಮಗೆ ತೃಪ್ತಿ ಆಗುವುದಿಲ್ಲ. ಒಂದು ತಾಯಿಯಾದವಳಿಗೆ ತೃಪ್ತಿ ಆಗುವುದಿಲ್ಲ. ಆದರೆ ಇಲ್ಲಿ ಇರುವಂತಹ 26 ಹೆಣ್ಣು ಮಕ್ಕಳಿಗೆ ತನ್ನ ಫ್ಯಾಮಿಲಿ ಇಲ್ಲ, ಅಕ್ಕ ತಮ್ಮಂದಿರಿಲ್ಲ, ಬಂಧು ಬಳಗ ಇಲ್ಲ, ತನ್ನನ್ನು ಸೃಷ್ಟಿ ಮಾಡಿದಂತಹ ತಂದೆ ತಾಯಿ ಇಲ್ಲ, ಅವರ ಪ್ರೀತಿಯಂತೂ ನೋಡಿರುವುದೇ ಇಲ್ಲ. ಈ ಮಕ್ಕಳ ಬಗ್ಗೆ ಒಂದು ಸಲ ಬಂದು ಆಳವಾಗಿ ಯೋಚನೆ ಮಾಡಿ, ಹೇಗಿರ್ಬಹುದು ಅವರ ಲೈಫ್, ಎಷ್ಟು ಆಸೆಗಳಿರ್ಬಹುದು ಅಂತ ಹೇಳಿಕೊಂಡು. ಒಂದು ಮುಸ್ಲಿಂ ಕಮ್ಯುನಿಟಿಯಲ್ಲಿ ಇದ್ದುಕೊಂಡು ಈ ಒಂದು ಸೇವೆಯನ್ನು ಮಾಡಲಿಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ನಮ್ಮ ಮುಸ್ಲಿಂ ಕಮ್ಯುನಿಟಿಯಲ್ಲಿ ಒಂದು ಮಯತ್ತಾದ್ರೆ ದಫನ್ ಪ್ಲೇಸಿಗೆ ಹೆಂಗಸರು ಹೋಗ್ಲಿಕ್ಕೆ ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ಆದ್ರೂ ನಮ್ಮ ಸಂಸ್ಥೆಯಲ್ಲಿ 1 ವರ್ಷದ ಮಗು ಒಂದು ಮಯತ್ತಾದಾಗ ನಮ್ಮ ಬೋಳಾರ ಮಸೀದಿಯಲ್ಲಿ ನಮ್ಗೆ ಹೆಂಗಸರಿಗೆ ಹೋಗ್ಲಿಕ್ಕೆ ಅನುಮತಿಯನ್ನು ಕೊಟ್ಟಿತ್ತು. ಯಾಕೆಂತ ಹೇಳಿದ್ರೆ ಈ ಮಗುವಿಗೆ ತನ್ನವರು ಯಾರೂ ಇಲ್ಲ, ಅಲ್ಲಿ ದಫನ್ ಮಾಡ್ಲಿಕ್ಕೆ ತನ್ನ ಬಂಧು ಬಳಗ ಯಾರೂ ಇಲ್ಲ. ಈ ಒಂದು ಮಯತ್ನ ವಿಷಯವನ್ನು ಹೇಳಿಕೊಳ್ಳಿಕ್ಕೆ ಅವರ ಮನೆಯವರು ಯಾವುದೇ ಆದ ಒಂದು ಟೆಲಿಫೋನ್ ಕಮ್ಯುನಿಕೇಶನ್ ಅಲ್ಲಿ ಸಂಪರ್ಕ ಇಲ್ಲ. ಅಲ್ಲಿ ಹೋಗಿ ಒಂದು ದಫನ್ ಮಾಡಿದಾಗ ಒಂದು ದಫನ್ ಮಾಡುದು ಗೊತ್ತುಂಟು, ಬಟ್ ನಮಗೆ ಹೇಗೆ ಮಾಡ್ತೇವೆ ಅನ್ನೋದು ಮುಸ್ಲಿಂ ಮಹಿಳೆಯರಿಗೆ ಗೊತ್ತಿರುವುದಿಲ್ಲ. ಈ ಒಂದು ಅವಕಾಶವನ್ನು ನಮಗೆ ಬೋಳಾರ ಮಸೀದಿಯಲ್ಲಿ ಮಾಡಿಕೊಟ್ಟಿದ್ರು. ಇದೇ ರೀತಿಯಾಗಿ ನಮ್ಮೊಟ್ಟಿಗೆ ಹಿಂದೂ, ಕ್ರಿಶ್ಚಿಯನ್, ಮುಸ್ಲಿಂ ಎಲ್ಲಾ ಜಾತಿಯ ಮಕ್ಕಳಿದ್ದಾರೆ. 19 ಮೃತಪಟ್ಟ ಮಕ್ಕಳಿದ್ದಾರೆ ಈ ಒಂದು ನನ್ನ 15 ವರ್ಷದಲ್ಲಿ. ಇದರಲ್ಲಿ 18 ಹಿಂದೂ ಧರ್ಮದಲ್ಲಿ ಇರುವಂತಹ ನನ್ನ ಮಕ್ಕಳು. ಒಂದು ತುಂಬಾ ನೋವಿನ ಒಂದು ಘಟನೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಕಳೆದ 8 ವರ್ಷದ ಹಿಂದೆ ಒಂದು ಮಗು ತೀರ್ಕೊಂಡಿತ್ತು. ಆ ಮಗುವಿನ ಏಜ್ ನನ್ನ ಮಗುವಿನ ಏಜ್ ಅಷ್ಟೇ ಆಗಿತ್ತು. ಆದ ಕಾರಣ ನನಗೆ ಅದು ನೋವು ಈಗಲೂ ಪ್ರತಿ ಕ್ಷಣ ನನಗೆ ಅದು ನೋವು ಕೊಡ್ತದೆ. ಮಗು ಸಂಜೆ ಹೋದಾಗ ಆಫೀಸಿಂದ ಅಂದ್ರೆ ಆಶ್ರಮದಿಂದ ಮನೆಗೆ ಹೋದಾಗ ಆ ಮಗುವನ್ನು ನನ್ನನ್ನು ಕರೀಲಿಕ್ಕೆ ಇಷ್ಟಪಡ್ತಿತ್ತು. ಆ ಮಗುವಿಗೆ ಮಾತಾಡ್ಲಿಕ್ಕೆ ಗೊತ್ತಿರ್ಲಿಲ್ಲ.
ಕೈಯನ್ನು ತೋರಿಸಿಕೊಂಡು ಅಮ್ಮ ಅಂತ ಅದರ ಭಾಷೆಯಲ್ಲಿ ಅದು ಮಾತಾಡ್ತಿತ್ತು. 6 ಗಂಟೆ ಆಯ್ತು, 6:15 ಆಯ್ತು, ಮಗು ಚೆನ್ನಾಗಿತ್ತು. ನಾನು ಮನೆಗೆ ಹೋದೆ. ಬೆಳಗ್ಗೆ ಆದಾಗ್ಲೇ 5 ಗಂಟೆಗೆ ಒಂದು ರಿಂಗ್ ಆಯ್ತು ಆಶ್ರಮದಿಂದ. ಆದ್ರೆ ಸಹ ಒಂದು ಗಡಿಬಿಡಿ ಆಯ್ತು, ನನಗೆ ಏನೋ ಒಂದು ಆಗಿದೆ ಅಂತ ಹೇಳಿಕೊಂಡು ಫೋನ್ ತೆಗೆದೆ. ಫೋನ್ ತೆಗೆದಾಗ ಮಗುವಿನ ಕಂಡೀಷನ್ ತುಂಬಾ ಬ್ಯಾಡ್ ಆಗಿತ್ತು. ವೆನ್ಲಾಕ್ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ಲಿಕ್ಕೆ ಹೋದೆ. ನನ್ನ ಮಕ್ಕಳನ್ನು ಸ್ಕೂಲಿಗೆ ಕಳಿಸಿ ಆದಷ್ಟು ಬೇಗನೆ ನಾನು ವೆನ್ಲಾಕ್ ಹಾಸ್ಪಿಟಲ್ಗೆ ಹೋದಾಗ ಮಗು ತನ್ನ ಕೊನೆಯ ಉಸಿರನ್ನು ಎಳೆದಿತ್ತು. ನನಗೆ ಮಗುವಲ್ಲಿ ಮಾತಾಡ್ಲಿಕ್ಕೆ ಆಗ್ಲಿಲ್ಲ. ಆದ್ರೆ ಸಹ ಈ ಒಂದು ಮಗುವಿನ ಅಂತ್ಯ ಸಂಸ್ಕಾರ ಮಾಡ್ಲಿಕ್ಕೆ ನನಗೆ ಫಸ್ಟಿಗೆ ಗೊತ್ತಿರ್ಲಿಲ್ಲ ಹಿಂದೂ ಧರ್ಮದಲ್ಲಿ ಯಾವ ರೀತಿಯಾಗಿ ಅದನ್ನು ಮಾಡ್ತಾರೆ ಅಂತ ಹೇಳಿಕೊಂಡು. ಅಲ್ಲಿಂದ ಎಲ್ಲರಲ್ಲಿ ಕೇಳಿಕೊಂಡು ನಂದಿಗುಡ್ಡಕ್ಕೆ ಹೋದೆ. ನಂದಿಗುಡ್ಡಕ್ಕೆ ಹೋಗಿ ಅಲ್ಲಿ ಬೇಕಾದ ವ್ಯವಸ್ಥೆಗಳನ್ನು ಮಾಡಿದೆ. ಆದರೆ ಈ ಮೃತದೇಹವನ್ನು ಕೊಂಡೋಗುವುದು ಹೇಗೆ? ಒಂದು ಆಂಬ್ಯುಲೆನ್ಸಿನ ಅಗತ್ಯತೆ ಇತ್ತು. ಆದರೆ ನನ್ನ ಬ್ಯಾಗ್ ಅಲ್ಲಿ ಇದ್ದದ್ದು ಕೇವಲ 400 ರೂಪಾಯಿ. ಆಂಬ್ಯುಲೆನ್ಸ್ ಮಿನಿಮಮ್ ಚಾರ್ಜ್ 600-700 ಏನು ಕೇಳಿತ್ತು. ಸರ್ಕಾರದ ಯಾವುದೇ ಒಂದು ಅನುದಾನವು ನಮ್ಮ ಸಂಸ್ಥೆಗೆ ಇರದ ಕಾರಣ ಆ ದಿನ ನನಗೆ ಆ ಒಂದು ಮೊತ್ತವನ್ನು ಗೂಡಿಸ್ಲಿಕ್ಕೆ ನನ್ನಿಂದ ಸಾಧ್ಯ ಆಗಲಿಲ್ಲ. ಮೊದಲೇ ಆಶ್ರಮದಿಂದ ಒಂದಷ್ಟು ಬೆಡ್ಶೀಟ್ ಟವೆಲ್ ಎಲ್ಲ ಕೊಂಡೋಗಿತ್ತು. ನಾನೇನ್ ಮಾಡಿದೆ ಅಂತ ಹೇಳಿದ್ರೆ ಆ ಒಂದು ಬೆಡ್ಶೀಟ್ ಅಲ್ಲಿ ಆ ಮಗುವನ್ನು ಕವರ್ ಮಾಡಿದೆ. ಕವರ್ ಮಾಡಿ ಆಟೋದಲ್ಲಿ ಹೇಳಿದೆ ನಂದಿಗುಡ್ಡಕ್ಕೆ ಎಷ್ಟು ಚಾರ್ಜ್ ಅಂತ ಹೇಳಿ. 40 ರೂಪಾಯಿ ಏನೋ ಹೇಳಿದ್ರು. ಅವರಿಗೆ ನನ್ನ ಕೈಯಲ್ಲಿ ಒಂದು ಮೃತದೇಹ ಇದೆ ಮಗುವಿನದಂತ ಗೊತ್ತಾಗ್ಲಿಲ್ಲ. ನಂದಿಗುಡ್ಡದು ಸ್ವಲ್ಪ ಹಿಂದುಗಡೆ ಬಂದಾಗ ನಾನು ಆ ಆಟೋದವರಿಗೆ ಹಣ ಕೊಟ್ಟು ಇಳಿಸಿ ಅದರ ಒಳಗೆ ಹೋಗಿ ಅಲ್ಲಿ ಯಾವ ರೀತಿ ಒಂದು ಗೌರವಯುತವಾಗಿ ಹಿಂದೂ ಧರ್ಮದಲ್ಲಿ ಆ ಒಂದು ಮಗುವಿನ ಅಂತ್ಯ ಸಂಸ್ಕಾರವನ್ನು ಮಾಡ್ತಾರ ಅದೇ ರೀತಿಯಲ್ಲಿ ಮಾಡಿದೆವು. ಅಂದ್ರೆ ತುಳಸಿ ಎಳೆಯಲ್ಲಿ ನೀರು ಕೊಟ್ಟು ಅದಕ್ಕೆ ಬಿಳಿ ಬಟ್ಟೆಯಲ್ಲಿ ನಾನೇ ಕವರ್ ಮಾಡಿದೆ. ಮತ್ತೆ ಆ ಒಂದು ಸಣ್ಣ ಮಗುವಾದ ಕಾರಣ ಅದನ್ನು ಹೊತ್ತಿಸ್ಲಿಲ್ಲ, ಮಣ್ಣು ಹಾಕಿ ಅಂತ ಹೇಳಿದ್ರಲ್ಲಿ ಅದನ್ನು ಮಾಡಿದೆ. ಅದು ಮಾಡಿ ಬರುವಷ್ಟರಲ್ಲಿ ಸಮಯ ತುಂಬಾ ಕತ್ತಲೆ ಆಗಿತ್ತು. ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಯಾವುದೇ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಬೇಕಾದರೆ ಜನರ ಸಹಕಾರ ಕಮ್ಮಿ ಅಂತ ಹೇಳ್ಬೋದು. ಈ ಒಂದು ಹೆಣ್ಣು ಮಕ್ಕಳು ರಾತ್ರಿ ವೇಳೆಯಲ್ಲಿ ಬರ್ತಾರೆ ಅಂತ ಹೇಳಿದ್ರೆ ಸಾಕಷ್ಟು ಜನರ ಚುಚ್ಚು ಮಾತುಗಳನ್ನು ಕೇಳಬೇಕಾಗ್ತದೆ. ಬೆಳಿಗ್ಗೆ ಹೋಗ್ತಾರೆ, ರಾತ್ರಿ ಆಗಿಕೊಂಡು ಬರ್ತಾರೆ ಅಂತ. ಇದು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಇದು ನಾನು ತುಂಬಾ ಸಲ ಕೇಳಿದೆ. ಆದ್ರೆ ನಾನು ಹೋಗಿ ಅಲ್ಲಿ ಆ ಒಂದು ವ್ಯವಸ್ಥೆಗಳನ್ನು ಒಂದು ಹೆಂಗಸು ಮಾಡ್ಬೇಕಂತ ಹೇಳಿದ್ರೆ ಬಹಳಷ್ಟು ಕಷ್ಟ ಇದೆ, ಒಂದಷ್ಟು ನೋವುಗಳಿದೆ. 100% ನಾನೊಂದು ತಾಯಿಯಾಗಿ ಆ ಮಗುವಿನ ಸೇವೆ ಮಾಡ್ಲಿಕ್ಕೆ ಅಸಾಧ್ಯಳಾಗಿರ್ಬಹುದು. ಆದರೆ ನನ್ನದೇ ಕೈಯಲ್ಲಿ ಆಟ ಆಡಿದ ಮಗು, ನಾನೇ ಕೈಯಲ್ಲಿ ತಿನ್ನಿಸಿದ ಮಗು, ನನ್ನದೇ ಮಗುವಿನ ಏಜ್, ಆ ಒಂದು ಕ್ಷಣವನ್ನು ಯಾವತ್ತೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಸಾಮರಸ್ಯತೆ ಇಲ್ಲ ಅಂತ ಹೇಳಿಕ್ಕೆ ಖಂಡಿತವಾಗಿ ಸಹ ಸಾಧ್ಯ ಇಲ್ಲ ನಮ್ಮಲ್ಲಿ. ಯಾಕೆಂತ ಹೇಳಿದ್ರೆ ನಾನು ಕೂತ್ಕೊಂಡ ಚೇರ್ನ ಎದುರು ನನ್ನ ಹಿಂದೂ ಧರ್ಮದ ಸಹೋದರರು ನನ್ನೊಟ್ಟಿಗೆ ಕೂಗಿಕೊಂಡು ಸಹಕಾರ ಮಾಡಿದ ಕ್ಷಣಗಳು ಇದೆ, ಕ್ರಿಶ್ಚಿಯನ್ ಧರ್ಮದವರು ಸಹಕಾರ ಮಾಡಿದ ಕ್ಷಣಗಳು ಇದೆ, ಮುಸ್ಲಿಂ ಧರ್ಮದವರು ಕೂಡ ಸಹಕಾರ ಮಾಡಿದ ಒಂದು ನೆನಪುಗಳು ಇದೆ. ಆ ಒಂದು ಎಲ್ಲರ ಸಹಕಾರಕ್ಕೆ ನಾನು ಈ ಒಂದು ಕ್ಷಣದಲ್ಲಿ ತುಂಬಾ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ವೇದಿಕೆಯಲ್ಲಿ ಖಲೀಲ್ ರವರು ಕೂಡ ಇದ್ದಾರೆ. ಅವರು ಕೂಡ ಸಂಸ್ಥೆಗೆ ಬಂದು ಅವರ ಒಂದು ಸಂಘದ ಮುಖಾಂತರ ನಮ್ಮ ಮಕ್ಕಳಿಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಅವರನ್ನು ನಾನು ಕೂಡ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ದಯವಿಟ್ಟು ನಿಮ್ಗೆ ಫ್ರೀ ಆದಾಗ ಕೇವಲ ಒಂದು 5 ನಿಮಿಷಕ್ಕೋಸ್ಕರ ಸ್ನೇಹದೀಪ ಸಂಸ್ಥೆಗೆ ಬಂದು ನೋಡಿ. ಒಮ್ಮೆ ನಾವು ನಮ್ಮ ಕಷ್ಟಗಳು ಮಾತ್ರ ಹೇಳಿಕೊಳ್ತೇವೆ, ಆ ಕಷ್ಟಗಳಿಂದ ನಮ್ಗೆ ಹೊರಗೆ ಬರ್ಲಿಕ್ಕೆ ಆಗದಂತೆ ನಾವು ಅದನ್ನು ಟೆನ್ಷನ್ ಮಾಡಿಕೊಂಡಿರ್ತೇವೆ. ನಿಜವಾದ ಮನುಷ್ಯನ ಜೀವನ ಏನು, ಕಷ್ಟ ಏನು ಅನ್ನೋದನ್ನು ಸ್ನೇಹದೀಪಕ್ಕೆ ಒಮ್ಮೆ ಬನ್ನಿ. ಇವಾಗ 26 ಮಕ್ಕಳಿದ್ದಾರೆ, ಅದರಲ್ಲಿ 4 ಮಕ್ಕಳು ತನ್ನ ಜೀವನದ ಅಂತಿಮ ಕ್ಷಣದಲ್ಲಿ ಹೋರಾಟ ಮಾಡ್ತಿದ್ದಾರೆ. ಅದರಲ್ಲಿ ಒಂದು ಮಗು ಇವತ್ತು ಸಹ ನಾನು ಹೋಗಿ ನೋಡಿಕೊಂಡು ಬಂದೆ. AJ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ಅಲ್ಲಿ ಇದೆ. ಬಯೋಪ್ಸಿ ಟೆಸ್ಟ್ ಆಗಿದೆ. 17 ವರ್ಷದ ಹುಡುಗಿ. ನಿನ್ನೆ ಆ ಬಯೋಪ್ಸಿ ಟೆಸ್ಟಿಗೆ ಒಂದು 10,000 ಸೇರಿಸಬೇಕಾದ್ರೆ ನನಗೆ ಬಹಳಷ್ಟು ಕಷ್ಟ ಆಯ್ತು. ಒಂದು 6,000 ಇತ್ತು, 10,000 ಅಮೌಂಟ್ ಕೂಡ ಇರ್ಲಿಲ್ಲ. ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ ಸರ್ಕಾರ ಬೇಕಾದಷ್ಟು ಯೋಜನೆಗಳನ್ನು ಹಮ್ಮಿಕೊಳ್ತದೆ, ಆದ್ರೆ ನಿಜವಾಗಿ ಯಾರಿಗೆ ಬೇಕು ಸಹ
ಸಹಕಾರ ಆ ಒಂದು ಯೋಜನೆಯನ್ನು ಕೈಗೊಳ್ಳಲು ಅಶಕ್ತ ಆಗಿದೆ ಅಂತ ಹೇಳಿಕೊಳ್ಳಿಕ್ಕೆ ತುಂಬಾ ಬೇಸರ ಆಗ್ತಾ ಇದೆ. ನಿಮ್ಮೆಲ್ಲರ ಸಹಕಾರವನ್ನು ಬೇಡಿಕೊಳ್ಳುತ್ತಾ, ನಿಮ್ಮೆಲ್ಲರ ದುವಾ ಆಶೀರ್ವಾದಗಳನ್ನು ಕೇಳಿಕೊಳ್ಳುತ್ತಾ, ಅಲ್ಲಾಹನು ನನಗೆ ಈ ಒಂದು ಸೇವೆಯನ್ನು ಮಾಡಲಿಕ್ಕೆ ಶಕ್ತಿಯನ್ನು ನೀಡಲಿ ಅಂತ ನಿಮ್ಮೆಲ್ಲರಲ್ಲಿ ಕೇಳಿಕೊಳ್ಳುತ್ತಾ ಈ ಒಂದು ಅವಕಾಶಕ್ಕಾಗಿ ಧನ್ಯವಾದಗಳು.